ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಇನ್ನು ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ವಾಲ್ಮೀಕಿ ಸಮುದಾಯದ ನಾಯಕ ಇವರು. ಈ ಹಿಂದೆ ಸಚಿವರಾಗೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ ಇವರು. ಬಳ್ಳಾರಿ ಜಿಲ್ಲೆಯ ಸಮುದಾಯದ ಮೇಲೆ ಹಿಡಿತ ಹೊಂದಿದ್ದಾರೆ. ರೆಡ್ಡಿ ಹಾಗೂ ರಾಮುಲು ವಿರುದ್ಧ ರಾಜಕೀಯಕ್ಕೆ ಅನಿವಾರ್ಯ ಇವರು. ಸೊ ಇವ್ರಿಗೆ ಅವಕಾಶ ಸಿಗ್ಬೋದಾ ಸರ್ ಈ ಸಲ? ಅಲ್ಲ, ರಾಮುಲುನ ಸೋಲಿಸಿದಂತಹ ಪದೇ ಪದೇ ಸೋಲಿಸಿದಂತಹ ಕೀರ್ತಿ ಬಿ ನಾಗೇಂದ್ರ ಅವ್ರಿಗಿದೆ. ಆದ್ರೆ ನಾಗೇಂದ್ರ ಅವ್ರ ಮೇಲೆ ಇರುವ ಪ್ರಮುಖ ಆರೋಪ ವಾಲ್ಮೀಕಿ ನಿಗಮದ ಆರೋಪ. ಇನ್ನು ಕೂಡ ಅದೇನು ಕಂಪ್ಲೀಟ್ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಹೌದು. ಹೀಗಾಗಿ ಆದ್ರೆ ಕೇಸ್ ಇರೋರು ಬಹಳಷ್ಟು ಜನ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಹೀಗಾಗಿ ನನಗೂ ಅವಕಾಶ ಬೇಕೇ ಬೇಕು ಅಂತ ಪಟ್ಟಿಡಿದಿರೋದು ನಿಜ. ಜೊತೆಗೆ ಅದೆಲ್ಲವನ್ನೂ ಕೂಡ ಬದಿಗೊತ್ತಿ ಅವ್ರನ್ನ ಮಿನಿಸ್ಟರ್ ಮಾಡಬೇಕು. ಯಾಕಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ರೆಡ್ಡಿ ಮತ್ತೆ ರಾಮುಲು ವಿರುದ್ಧ ನಾವು ರಾಜಕೀಯ ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಪರಮೇಶ್ವರ್ ಅವ್ರದ್ದು. ಎಲ್ಲಾ ನಾಯಕರ ಜೊತೆನೂ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಇರುವಂತಹ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಎಕ್ಸೆಪ್ಟ್ ರೆಡ್ಡಿ ರಾಮುಲು ಬಿಟ್ರೆ ಬೇರೆ ಎಲ್ಲಾ ನಾಯಕರ ಜೊತೆನೂ ಕೂಡ ಚೆನ್ನಾಗಿದೆ. ಸಮುದಾಯಗಳ ಜೊತೆನೂ ಕೂಡ ಚೆನ್ನಾಗಿದೆ. ಹೀಗಾಗಿ ನಾಯಕ ಸಮುದಾಯ ವಾಲ್ಮೀಕಿ ಸಮುದಾಯದಲ್ಲಿ ಪ್ರಭಾವಿ ನಾಯಕ. ಇಷ್ಟು ದಿನ ಬರೀ ರಾಮುಲು ಅಂತ ಅಷ್ಟೇ ಜಪ ಮಾಡ್ತಿದ್ರು ಆ ಭಾಗದಲ್ಲಿ. ಈಗ ನಾಗೇಂದ್ರ ಅವರ ಹೆಸರು ಕೂಡ ಹೆಚ್ಚಾಗಿ ಚರ್ಚೆಗೆ ಬರ್ತಿದೆ. ಕಾಂಗ್ರೆಸ್ ಅಲ್ಲಿ ನಾಗೇಂದ್ರ ಅವರನ್ನ ಇನ್ನಷ್ಟು ಜೋರಾಗಿ ನಾವು ಬೆಳೆಸಿದ್ದೆ ಆದ್ರೆ ರೆಡ್ಡಿ ರಾಮುಲುಗೆ ಟಕ್ಕರ್ ಕೊಡಬಹುದು ಬಳ್ಳಾರಿ, ರಾಯಚೂರು ಆ ಭಾಗದಲ್ಲಿ ವಾಲ್ಮೀಕಿ ಸಮುದಾಯ ಇರುವಂತಹ ಒಂದು ಬೆಲ್ಟ್ಗಳಲ್ಲಿ ಅನ್ನುವಂತ ಒಂದು ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಹೀಗಾಗಿ ಬಿ ನಾಗೇಂದ್ರ ಅವರ ಹೆಸರು ಬಹಳಷ್ಟು ರೇಸಲ್ಲಿದೆ. ಕಂಪ್ಲೀಟ್ ಗಣೇಶ್ ಕೇಳ್ತಿದ್ದಾರೆ, ಅನ್ನಪೂರ್ಣ ಅವ್ರು ಕೇಳ್ತಿದ್ದಾರೆ, ಬೇರೆಯವರು ಯಾರೇ ಕೇಳಿದ್ರು ಕೂಡ ಬಿ ನಾಗೇಂದ್ರ ಅವರ ಹೆಸರು ಬಹಳಷ್ಟು ಜೋರಾಗಿ ರೇಸಲ್ ಜೋರಾಗಿದೆ.